ಶುರುವಾಯಿತು ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ದಿನದಿಂದ ದಿನಕ್ಕೆ ಸಿಲಿಂಡರ್ನ ಸಮಸ್ಯೆ ಜೋರಾಗ್ತಾ ಇದೆ. ಪರಿಷತ್ನಲ್ಲೂ ಕೂಡ ಈ ವಿಚಾರ ಸ್ಫೋಟ ಆಯಿತು. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಐವಾನ್ ಡಿಸೋಜಾ. ಪಿಜಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಊಟದ ಸಮಸ್ಯೆ ಆಗಿದೆ. ವಿದ್ಯಾರ್ಥಿಗಳಿಗೆ ರಜೆ ನೀಡೋದಕ್ಕೆ ಐವಾನ್ ಡಿಸೋಜಾ ಒತ್ತಾಯ ಮಾಡಿದ್ರು. ಸಮಸ್ಯೆ ಬಗೆಹರಿಯೋ ತನಕ ರಜೆ ಘೋಷಣೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಐವಾನ್ ಡಿಸೋಜಾ ಮಾತಿಗೆ ನಾಗರಾಜ್ ಯಾದವ್ ದನಿಗೂಡಿಸಿದ್ರು. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಜೋರಾಗಿತ್ತು. ಈ ಸಮಸ್ಯೆ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಪಿಜಿಗಳಿಗೂ ಕೂಡ ತಟ್ಟಿದೆ. ಊಟದ ಸಮಸ್ಯೆ ಆಗ್ತಾ ಇದೆ. ಪಿಜಿಲಿರೋರು ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ. ಪಿಜಿಲಿ ಊಟ ಕೊಡ್ತಾ ಇಲ್ಲ, ಹೊರಗಡೆ ಊಟ ಮಾಡೋದಕ್ಕೆ ನಮ್ಮ ಕೈ ದುಡ್ಡಿಲ್ಲ ಅಂತ. ಹಾಗಾಗಿ ಪಿಜಿ ಹಾಸ್ಟೆಲ್ನಲ್ಲಿರುವಂತ ವಿದ್ಯಾರ್ಥಿಗಳಿಗೆ ರಜೆ ಕೊಡಬೇಕು. ಈ ಸಮಸ್ಯೆ ಬಗೆಹರಿಯೋ ತನಕ ಅವರಿಗೆ ರಜೆ ಕೊಡಬೇಕು ಅಂತ ಐವಾನ್ ಡಿಸೋಜಾ ಹೇಳಿದ್ರು. ಆ ಮಾತಿಗೆ ನಾಗರಾಜ್ ಯಾದವ್ ಕೂಡ ಪರಿಷತ್ನಲ್ಲಿ ದನಿಗೂಡಿಸಿದ್ರು. ತಿಂಡಿ ಇಲ್ಲದೆ ಪಿಜಿ ಹಾಸ್ಟೆಲ್ಗಳು ಮತ್ತು ಮನೆ ಬಾಡಿಗೆಯಲ್ಲಿ ವಾಸಿಸುತ್ತಿರುವ ಸುಮಾರು 30,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಾರ್ಯನಿರತರಿಗೆ ಊಟ ತಿಂಡಿ ಇಲ್ಲದೆ ಹೊರದಾಡುತ್ತಿರುವ ಪರಿಸ್ಥಿತಿ ಉದ್ಭವಿಸಿದ್ದು, ಬದಲಿ ವ್ಯವಸ್ಥೆಯಿಂದ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳಿಗೆ ರಜೆ ಘೋಷಿಸಬೇಕೆಂದು ಒತ್ತಾಯಗಳು ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಗ್ಯಾಸ್ ಟ್ರಬಲ್ ಉಂಟಾದ ಸಮಸ್ಯೆಯಿಂದ ಕೂಡಲೇ ಪರಿಗಣಿಸಿ ತಿಂಡಿ ತಿನಿಸು ಊಟ ಸಿಗುವವರೆಗೆ ರಜೆ ಘೋಷಿಸಿ ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸದನದ ಶೂನ್ಯ ವೇಳೆಯಲ್ಲಿ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ವಾಣಿಜ್ಯ ಸಿಲಿಂಡರ್ ಕೊರತೆ ಬಹುತೇಕ ರಾಜ್ಯಗಳಲ್ಲಿ ಗೋಳು. ದೇಶಾದ್ಯಂತ ಹೆಚ್ಚಿದ ಗ್ಯಾಸ್ ಟ್ರಬಲ್. ಹೋಟೆಲ್ ಜೊತೆ ಪಿಜಿ, ಆಸ್ಪತ್ರೆ, ದೇಗುಲ, ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದ ಬಿಸಿ. 30% ಹೋಟೆಲ್ಗಳು ಬಂದು, ಕೆಲವೆಡೆ ಮೆನು ಚೇಂಜ್. ಪಿಜಿಗಳಲ್ಲಿ ಊಟ ಕಟ್. ಆಟೋಗಳಿಗೂ ಗ್ಯಾಸ್ ಇಲ್ಲದೆ ಕಷ್ಟ. ಇಂದು ಗ್ಯಾಸ್ ಸಿಗದಿದ್ದರೆ ಪರಿಸ್ಥಿತಿ ಗಂಭೀರ ಎಂದು ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಊಟ ಹೋಟೆಲ್ಗಳಿಗಂತೂ ಇನ್ನೂ ಒಂದು ವಾರ ಕಮರ್ಷಿಯಲ್ ಗ್ಯಾಸ್ ಸಿಗಲ್ಲ. ಹೋಟೆಲ್ನವರು ಇನ್ನೂ ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು. ಗ್ಯಾಸ್ ಸಮಸ್ಯೆ ಬಗ್ಗೆ ಪರಿಷತ್ನಲ್ಲಿ ಪ್ರಶ್ನೆಗೆ ಸಚಿವ ಮುನಿಯಪ್ಪ ಉತ್ತರ ಕೊಟ್ಟಿದ್ರು. ಹೋಟೆಲ್ಗಳು ಈಗಾಗಲೇ ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹೋಟೆಲ್ನ ಮಾಲೀಕರು ಪರದಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ದಿನ ಹೋಟೆಲ್ನವರು ತಾಳ್ಮೆಯಿಂದ ಇರಬೇಕು ಅಂತ ಸಚಿವ ಮುನಿಯಪ್ಪ ಉತ್ತರ ಕೊಟ್ಟಿದ್ದಾರೆ. ಗ್ಯಾಸ್ ಸಮಸ್ಯೆಯ ಬಗ್ಗೆ ಒಂದು ವಾರ ಗ್ಯಾಸ್ ಸಮಸ್ಯೆ ಇರುತ್ತೆ ಅಂತ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಹಾಸ್ಪಿಟಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಸಿಲಿಂಡರ್ ಕೊಡ್ತೀವಿ. ಒಂದು ವಾರದ ಬಳಿಕ ಸಮಸ್ಯೆ ಬಗೆಹರಿಯುತ್ತೆ ಅಂತ ಸಚಿವ ಮುನಿಯಪ್ಪ ಉತ್ತರ ಕೊಟ್ಟಿರೋದು. ಐವಾನ್ ಡಿಸೋಜಾ ಅವರು ಮತ್ತು ನಾಗರಾಜ್ ಅವರ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರು ಮಾಡಿದ್ದೇವೆ. ಹಾಸ್ಟೆಲ್ಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಈ ಹಾಸ್ಪಿಟ್ಲ್ಗೆ ಆಗುವಂಥ ಊಟ ತಯಾರು ಮಾಡೋ ಸ್ಥಳದಲ್ಲಿ ಎಸೆನ್ಷಿಯಲ್ ಇರುವಂಥವು ಒಂದು 5-6 ಐಟಮ್ ಏನಿವೆ ಅವೆಲ್ಲಕ್ಕೂ ಕೂಡ ಕಮರ್ಷಿಯಲನ್ನು ಕೊಡ್ತೇವೆ. ಈಗ ತಕ್ಷಣಕ್ಕಿದು ತೊಂದರೆ ಇದೆ. ಒಂದು ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ. ಸದ್ಯಕ್ಕೆ ಒಂದು ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್. ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.